A very good morning to all my dear viewers. Welcome to my YouTube channel Arun Kiradi e-learning class. In previous class we are already discussed the classification of entrepreneur. Let us move on to the same topic which is continued from the last class, that is types of entrepreneur, or you can say classification of entrepreneur. ಅಂದರೆ ಉದ್ಯಮಶೀಲನಲ್ಲಿರೋ ಪ್ರಕಾರಗಳ ಬಗ್ಗೆ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ನೋಡ್ತಾ ಇದ್ದೀವಿ. ಅದೇ ಭಾಗವನ್ನು ಈಗ ಮುಂದುವರಿಸೋಣ ಅಂತ ನಾವು ಓಕೆ. ಇನ್ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಆನ್ ದ ಬೇಸಿಸ್ ಆಫ್ ಜೆಂಡರ್ ಅಂತ ಕರಿತೀವಿ ನಾವು. ಜೆಂಡರ್ ಅಂದರೆ ಲಿಂಗದ ಆಧಾರದ ಮೇಲೆ ನಾವು ಯಾವ ರೀತಿಯಾಗಿ ಉದ್ಯಮಶೀಲನನ್ನು ವಿಭಾಗಿಸಬಹುದು ಅಂತ ಕೊಟ್ಟರು. ಆನ್ ದ ಬೇಸಿಸ್ ಆಫ್ ಜೆಂಡರ್ ವಿ ಕ್ಯಾನ್ ಸಿಂಪ್ಲಿ ಸೇ ಮೇಲ್ ಎಂಟರ್ಪ್ರಿನರ್ ಅಂತ ಕರಿತೀವಿ ನಾವು. ಮೇಲ್ ಎಂಟರ್ಪ್ರಿನರ್ ಇಂದ ಪರ್ಸನ್, ಮೆನ್, ಮೇಲ್ ಮೀನ್ಸ್ ಮೆನ್. ಓಕೆ. Male entrepreneur is one who start the business and run the business. There are number of male entrepreneurs is existed in India and many area. So usually the man entrepreneur means the individual. He is a man who start the business and who is responsible for all the business activity ಅಂತ ಕರಿತೀವಿ ನಾವು. ಒಬ್ಬ ಗಂಡು ಉದ್ಯಮಶೀಲ ಅಂತ ಕರಿಬೇಕಂದ್ರೆ ಆ ವ್ಯಕ್ತಿ ವ್ಯವಹಾರವನ್ನು ಪ್ರಾರಂಭ ಮಾಡಬೇಕಾಗತ್ತೆ. ವ್ಯವಹಾರವನ್ನು ಪ್ರಾರಂಭ ಮಾಡಿ ಮುನ್ನಡೆಸ್ಕೊಂಡು ಹೋದರೆ ಅವಂಗ ನಾವು ಏನಂತ ಕರಿತೀವಿ, ಮೇಲ್ ಎಂಟರ್ಪ್ರಿನರ್ ಅಂತ ಕರಿತೀವಿ. ಬಿಲ್ ಗೇಟ್ಸ್ ಇರ್ಬೋದು, ವಾರನ್ ಬಫೆಟ್ ಇರ್ಬೋದು, ಆಮೇಲೆ ಅಂಬಾನಿ ಇರ್ಬೋದು, ಟಾಟಾ ಇರ್ಬೋದು. ದೀಸ್ ಆರ್ ಆಲ್ ದ ಮೇಲ್ ಎಂಟರ್ಪ್ರಿನರ್ಸ್ ವಿಚ್ ವಿ ಸೀನ್. ಅಜೀಮ್ ಪ್ರೇಮ್ಜಿ ಇರ್ಬೋದು, ಅವರೆಲ್ಲರೂ ಏನ್ರಿ ಮೇಲ್ ಎಂಟರ್ಪ್ರಿನರ್ ಅಂತ ಕರೆಸ್ಕೋತಾರೆ. ಆಮೇಲೆ ಸೆಕೆಂಡ್ ಒನ್ ಏನಂತ ನೋಡಿರಿ, ಫೀಮೇಲ್ ಎಂಟರ್ಪ್ರಿನರ್ ಅಂತ ಕರಿತೀವಿ. ಮಹಿಳಾ ಉದ್ಯಮಶೀಲರು ಅಂತ ವುಮೆನ್ ಅನ್ನಂಗೆ, ಅಥವಾ ಫೀಮೇಲ್. ಓಕೆ. Women, one who establish and carry out the business, she is called as a woman entrepreneur. And one more thing, the government will give many concession offers, incentives to women who start the business, because government want to encourage the government want to encourage the females or women, simply because they are underdeveloped, they are lack of encouragement. That's why government give many subsidy to female ಪರ್ಸನ್ ಟು ಸ್ಟಾರ್ಟ್ ದ ಬಿಸ್ನೆಸ್. ಅಂದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರೆ ಎಲ್ಲರೂ, ಸರ್ಕಾರದವರು ಮಹಿಳಾ ಉದ್ಯಮಶೀಲದಾರರಿಗೆ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟು ವ್ಯವಹಾರವನ್ನು ಪ್ರಾರಂಭ ಮಾಡಲಿಕ್ಕೆ ಕಾರಣೀಭೂತ ಆಗ್ತಾರೆ ಅಂತ ನಾವಲ್ಲಿ ಹೇಳ್ಬೋದು. ಯೂಶ್ವಲಿ ಫೀಮೇಲ್ ಎಂಟರ್ಪ್ರಿನರ್ಸ್ ದೇ ಆರ್ ಎನ್ಕರೇಜ್ ಬೈ ದಿ ಗೌರ್ಮೆಂಟ್. ಫಾರ್ ಎಕ್ಸಾಂಪಲ್, ಇಂದಿರಾ ನೋಯಿ ಈಸ್ ಅ ಬೆಸ್ಟ್ ಫೀಮೇಲ್ ಎಂಟರ್ಪ್ರಿನರ್ ಆರ್ CEO ಆಫ್ ಪೆಪ್ಸಿ ಕಂಪ್ನಿ. ಆಮೇಲೆ ಕಿರಣ್ ಮಜುಮ್ದಾರ್ ಶಹಾ she is also a best example for female entrepreneur, because she start the Biocon company own ಮಾಲೀಕರದಾರ ಅವರು, ಕಿರಣ್ ಮಜುಮ್ದಾರ್ ಶಾ. ಆಮೇಲೆ ICICI CEOs ಅದಾರ. ಇದು ಸಾಕಷ್ಟು ಮಹಿಳೆಯರ. ಸುಧಾ ಮೂರ್ತಿ she is also a female entrepreneur or woman entrepreneur. So these are all many people who contribute, just like ಚಂದಾ ಕೊಚ್ಚರ್ ಅಂತ ನೋಡ್ರಿ, ಅವರು ಇದು ICICI ಚಂದಾ ಕೊಚ್ಚರ್, she is also a woman entrepreneur, like that. So many people who contribute for the entrepreneurship. So on the basis of gender, usually male is a person, one who start the business, and another one is a female, she is able to start the business. In case of male entrepreneur, he is responsible for all the profit and loss. In case of female, she is responsible for all the profit and loss. ಅಂದರೆ ಏನು ಯೂಶ್ವಲಿ ಇಲ್ಲಿ ಗಂಡು ಮಕ್ಕಳು ಅಥವಾ ಗಂಡು ವ್ಯಕ್ತಿಗಳು ಉದ್ಯಮಶೀಲರಾಗಿ ಕೆಲಸ ಮಾಡ್ತಾರೆ, ಇಲ್ಲಿ ಹೆಣ್ಣು ಮಕ್ಕಳು ಉದ್ಯಮಶೀಲರಾಗಿ ಕೆಲಸ ಮಾಡ್ತಾರೆ ಅಂತ ನಾವಲ್ಲಿ ಹೇಳ್ಬೋದು. ನೆಕ್ಸ್ಟ್, ಆನ್ ದ ಬೇಸಿಸ್ ಆಫ್ ಟೆಕ್ನಾಲಜಿ ಅಂತ ನಾವಲ್ಲಿ ಕರಿತೀವಿ. ತಂತ್ರಜ್ಞಾನದ ಆಧಾರದ ಮೇಲೆ ಅಂದಂಗೆ, ಟೆಕ್ನಾಲಜಿ ಮೀನ್ಸ್ ತಂತ್ರಜ್ಞಾನ. ಆನ್ ದ ಬೇಸಿಸ್ ಆಫ್ ಟೆಕ್ನಾಲಜಿ ವಿ ಆರ್ ಡಿವೈಡ್. ಫಸ್ಟ್ ಒನ್ ಈಸ್ ಅ ಟೆಕ್ನಿಕಲ್ ಎಂಟರ್ಪ್ರಿನರ್, ತಾಂತ್ರಿಕ ಉದ್ಯಮಶೀಲ ಅಂತ ನಾವಲ್ಲಿ ಕರಿತೀವಿ. ದ ಎಂಟರ್ಪ್ರಿನರ್ ಹೂ ಡಿಪೆಂಡ್ ಆನ್ ಮೇಕ್ ಯೂಸ್ ಆಫ್ ಟೆಕ್ನಿಕಲ್ ನೋ ಹೌ, he is used perfect knowledge of a technology ಅಂತ ನಾವಲ್ಲಿ ಕರಿತೀವಿ. ಜಸ್ಟ್ ಲೈಕ್ ಎ ಇಂಜಿನಿಯರ್ಸ್. ಅಂದ್ರೆ ಇಲ್ಲಿ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರೆ ಅವರು, ದ ಎಂಟರ್ಪ್ರಿನರ್ ಹೂ ಈಸ್ ಯೂಸಿಂಗ್ ಬೆಟರ್ ಯೂಸ್ ಆಫ್ ಅ ಟೆಕ್ನಾಲಜಿ, ದ ಪರ್ಸನ್ ಹೂ ಯೂಸ್ ಬೆಟರ್ ಟೆಕ್ನಾಲಜಿ ಆರ್ ಟೆಕ್ನಾಲಜಿ ಇನ್ ಅ ಬೆಟರ್ ವೇ, ದೇ ಆರ್ ಕಾಲ್ಡ್ ಆಸ್ ಅ ಟೆಕ್ನಿಕಲ್ ಎಂಟರ್ಪ್ರಿನರ್ ಅಂತ ನಾವಲ್ಲಿ ಕರಿತೀವಿ. ತಾಂತ್ರಿಕ ಉದ್ಯಮಶೀಲ ಅಂತ ಕರೆಸ್ಕೋಬೇಕಾದ್ರೆ ಯಾವ ವ್ಯಕ್ತಿ ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸ್ತಾನೆ ಆ ವ್ಯಕ್ತಿಗೆ ನಾವೇನಂತ ಕರಿತೀವಿ, ಟೆಕ್ನಿಕಲ್ ಎಂಟರ್ಪ್ರಿನರ್ ಅಂತ ಕರಿತೀವಿ. ದ ಪರ್ಸನ್ ಹೂ ಈಸ್ ರೆಡಿ ಆ್ಯಂಡ್ ದ ಪರ್ಸನ್ ಹೂ ಈಸ್ ಟೇಕ್ ದ ರಿಸ್ಕ್ ಟು ಸ್ಟಾರ್ಟ್ ಆಲ್ ದ ಬಿಸ್ನೆಸ್ ವಿತ್ ಪ್ರಾಪರ್ ಟೆಕ್ನಾಲಜಿ ಅಂತ ನಾವಲ್ಲಿ ಕರಿತೀವಿ. ಇಂಜಿನಿಯರ್, ಅಭಿಯಂತರರು ಅಂತ ಕರಿತೀವಿ ನಾವು. ದೇ ಆರ್ ದ ಬೆಟರ್ ಎಕ್ಸ್ಪರ್ಟ್ಸ್ ಇನ್
ಟೆಕ್ನಾಲಜಿ ಅಂತ ನಾವಲ್ಲಿ ಕರಿತೀವಿ. ಸೊ ಇವರು ಏನಾಗ್ತಾರೆ, ಟೆಕ್ನಿಕಲ್ ಎಂಟರ್ಪ್ರಿನರ್ ಆಗ್ತಾರೆ. ನೆಕ್ಸ್ಟ್ ಒನ್ ನಾನ್ ಟೆಕ್ನಿಕಲ್ ಎಂಟರ್ಪ್ರಿನರ್ ಅಂತ. ದ ಎಂಟರ್ಪ್ರಿನರ್ ಹೂ ಈಸ್ ನಾಟ್ ಅ ಟೆಕ್ನಿಕಲ್ ಎಕ್ಸ್ಪರ್ಟ್, ಹಿ ಈಸ್ ಅ ಜನರಲಿಸ್ಟ್, ಹಿ ಈಸ್ ಕಾಲ್ಡ್ ಆಸ್ ಅ ನಾನ್ ಟೆಕ್ನಿಕಲ್ ಎಂಟರ್ಪ್ರಿನರ್. ಅಂದರೆ ಯಾವ ವ್ಯಕ್ತಿ ತಂತ್ರಜ್ಞಾನವನ್ನು ಉಪಯೋಗಿಸಂಗಿಲ್ಲ, ತಂತ್ರಜ್ಞಾನವನ್ನು ಅಳವಡಿಸಂಗಿಲ್ಲ, ಆ ವ್ಯಕ್ತಿಗೆ ಏನಂತ ಕರಿತೀವಿ, ತಾಂತ್ರಿಕೇತರ ಉದ್ಯಮಶೀಲ ಅಂತ ನಾವಲ್ಲಿ ಕರಿತೀವಿ. ತಾಂತ್ರಿಕೇತರ ಅಂದರೆ ಏನು ಮೀನಿಂಗ, ಯಾವ ವ್ಯಕ್ತಿ ಹೊಸ ತಂತ್ರಜ್ಞಾನವನ್ನು ವ್ಯವಹಾರದಲ್ಲಿ ಅಳವಡಿಸುವುದಿಲ್ಲವೋ ಆ ವ್ಯಕ್ತಿಗೆ ನಾವೇನಂತ ಕರಿಬೇಕ್ರಿ, ತಾಂತ್ರಿಕೇತರ ಉದ್ಯಮಶೀಲ ಅಂತ ನಾವಲ್ಲಿ ಯೂಶ್ವಲಿ ಕರಿತೀವಿ. ನೆಕ್ಸ್ಟ್ ಒನ್ ಏನೈತೆ ನೋಡಿರಿ, ಆನ್ ದ ಬೇಸಿಸ್ ಆಫ್ ಕ್ಲಾಸಿಫಿಕೇಷನ್ ಆಫ್ ಗ್ರೋತ್ ಅಂದರೆ ಬೆಳವಣಿಗೆ ಅಂತ ಕರಿತೀವಿ ನಾವು. ಬೆಳವಣಿಗೆ ಆಧಾರದ ಮೇಲೆ ನಾವು ಯಾವ ರೀತಿ ಡಿವೈಡ್ ಮಾಡ್ಬೋದು ಅಂದ್ರೆ ಫಸ್ಟ್ ಜನ್ರೇಷನ್ ಎಂಟರ್ಪ್ರಿನರ್ ಅಂತ ನಾವಲ್ಲಿ ಕರಿತೀವಿ. ಫಸ್ಟ್ ಜನ್ರೇಷನ್ ಎಂಟರ್ಪ್ರಿನರ್, ದ ಪರ್ಸನ್ ಹೂ ಸ್ಟಾರ್ಟ್ ಆ್ಯಂಡ್ ಕ್ಯಾರಿ ಔಟ್ ಬಿಸ್ನೆಸ್ ಫಾರ್ ಫಸ್ಟ್ ಟೈಮ್. ದಿಸ್ ವರ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ದ ಪರ್ಸನ್ who start and carry out business for the first time, they are called as a first generation entrepreneur. The person, usually they are the first person in their family who start the business, and they face many critical situation because without family background they are starting the business. Without family background they are starting the business. For example, Dhirubhai Ambani, who started with a small business, ಸಬ್ಸಿಕ್ವೆಂಟ್ಲಿ ಹಿ ಬಿಕಮ್ ಅ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಆಫ್ ಇಂಡಿಯಾ ಅಂತ ನಾವಲ್ಲಿ ಕರಿತೀವಿ. ಅಂದರೆ ಫಸ್ಟ್ ಜನ್ರೇಷನ್ ಅಂದ್ರೆ ಏನು ಅಂದ್ರೆ ಪ್ರಥಮ ಹಂತದ ಅಥವಾ ಪ್ರಥಮವಾಗಿ ಪ್ರಾರಂಭ ಮಾಡಿದಂಥ ವ್ಯಕ್ತಿಗಳು ವ್ಯವಹಾರವನ್ನು. ಅದು ಧೀರುಭಾಯಿ ಅಂಬಾನಿ ಇರ್ಬೋದು, ಜೇಮ್ಸ್ ಶೇರ್ಜಿ ಟಾಟಾ ಇರ್ಬೋದು, ರತನ್ ಟಾಟಾ ಇರ್ಬೋದು, ನಾರಾಯಣ ಮೂರ್ತಿ ಇರ್ಬೋದು. ಇವರೆಲ್ಲ ಫಸ್ಟ್ ಜನ್ರೇಷನ್ ಎಂಟರ್ಪ್ರಿನರ್ ಅಂದ್ರೆ ಫಸ್ಟ್ ಟೈಮ್ ಅವರು ಸ್ಟಾರ್ಟ್ ಮಾಡ್ಯಾರ ವಿದೌಟ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್. ಆ ವರ್ಡ್ ಭಾಳ ಮುಖ್ಯ. ವಿದೌಟ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಅವ್ರಿಗೆ ಏನಂತ ಕರಿಬೇಕಾಗತ್ತೆ ನಾವು, ಫಸ್ಟ್ ಜನ್ರೇಷನ್ ಎಂಟರ್ಪ್ರಿನರ್ ಅಂತ ಕರಿತೀವಿ. ಆಮೇಲೆ ರಿಸ್ಕ್ ಈಸ್ ಮೋರ್ ಬಿಕಾಸ್ ದೇ ಆರ್ ನಾಟ್ ಹ್ಯಾವಿಂಗ್ ಎನಿ ಐಡಿಯಾ ಹೌ ಟು ಸ್ಟಾರ್ಟ್ ದ ಬಿಸ್ನೆಸ್, ದೇ ಆರ್ ಜಸ್ಟ್ ಸಿಂಪ್ಲಿ ಟ್ರೈಯಿಂಗ್ ಟು ಡೂ ಸಮಥಿಂಗ್ ನ್ಯೂ. ಹಾಗಾಗಿ ಅವರು ಕೆಲವೊಂದು ಸಲ ಸಕ್ಸಸ್ ಆಗ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ಮಾಡರ್ನ್ ಎಂಟರ್ಪ್ರಿನರ್ ಅಂತ ನಾವು ಅಲ್ಲಿ ಕರಿತೀವಿ. ಆಧುನಿಕ ಉದ್ಯಮಶೀಲ. ಮಾಡರ್ನ್ ಎಂಟರ್ಪ್ರಿನರ್ ಅಂದ್ರೆ ಏನು ರೀ, ಆಧುನಿಕ ಉದ್ಯಮಶೀಲ. Modern entrepreneur are those persons or entrepreneur who always upgrade their technology, upgrade their business. ಇಲ್ಲಿ ಕೊಟ್ಟ ನೋಡಿ, upgrade their business. ಅಪ್ಗ್ರೇಡ್ ಅಂದರೆ ಏನು ರೀ ವರ್ಡ, ಬೆಳವಣಿಗೆ ಮಾಡ್ತಾರೆ ಅಂತ ಕರಿತೀವಿ. ಉತ್ಪಾದನೆಯಲ್ಲಿ ಅಥವಾ ಮಾರ್ಕೆಟಿಂಗ್ ಸ್ಟ್ರಾಟಜಿನಲ್ಲಿ ಬೆಳವಣಿಗೆ ಮಾಡೋದ್ರಿಂದ ಅದಕ್ಕೆ ನಾವೇನಂತ ಕರಿತೀವಿ, ಮಾಡರ್ನ್ ಎಂಟರ್ಪ್ರಿನರ್ ಅಂತ. ದೇ ಆರ್ ಅಡಾಪ್ಟಿಂಗ್ ದ ಲೇಟೆಸ್ಟ್ ಟೆಕ್ನಾಲಜಿ ಟು ಮೀಟ್ ದ ಕಸ್ಟಮರ್ ನೀಡ್ with their adequate knowledge and skill to carry out the business. ಅಂದರೆ ಏನು ಹಾಕಿ ಪ್ರಯತ್ನ ಪಟ್ಟಾರೆ ಅವರು, ಟು ಮೀಟ್ ಕಸ್ಟಮರ್ ನೀಡ್ಸ್. ಇಲ್ಲಿ ವರ್ಡ್ ಭಾಳ ಮುಖ್ಯ ನೋಡ್ರಿ, ಟು ಮೀಟ್ ಕಸ್ಟಮರ್ ನೀಡ್ಸ್ ದೇ ಟ್ರೈ ಟು ಅಡಾಪ್ಟ್ ದ ಲೇಟೆಸ್ಟ್ ಟೆಕ್ನಾಲಜಿ ಫಾರ್ ಬೆಟರ್ ಪ್ರಾಕ್ಟೀಸ್ ಅಂತ. ಅಂದ್ರೆ ಆಧುನಿಕ ಗ್ರಾಹಕರ ಅವಶ್ಯಕತೆಯನ್ನು ಪೂರೈಸುವ ಸಲುವಾಗಿ ಅವರು ಪ್ರತಿಯೊಂದು ಹೊಸ ತಂತ್ರಜ್ಞಾನವನ್ನು ತಮ್ಮ ವ್ಯವಹಾರದಲ್ಲಿ ಅಳವಡಿಸಿಕೊಂಡು ಯಶಸ್ವಿ ಆಗ್ತಾರೆ ಅಂತ ಹೇಳ್ಬೋದು. ಅವ್ರಿಗೆ ನಾವೇನಂತ ಕರಿತೀವಿ, ಮಾಡರ್ನ್, ಆಧುನಿಕ ಅಂತ. ದ ವರ್ಡ್ ಇಟ್ ಸೆಲ್ಫ್ ಇಂಡಿಕೇಟ್ ದ್ಯಾಟ್ ದ ಪರ್ಸನ್ ಹೂ ಈಸ್ ಅ ನ್ಯೂ, ದ ಪರ್ಸನ್ ಹೂ ಈಸ್ ಅಡಾಪ್ಟಿಂಗ್ ಅ ಲೇಟೆಸ್ಟ್ ಸಿನಾರಿಯೋ, ಹೀ ಈಸ್ ಕಾಲ್ಡ್ ಆಸ್ ಅ ಮಾಡರ್ನ್ ಎಂಟರ್ಪ್ರಿನರ್ ಅಂತ ಯೂಶ್ವಲಿ ನಾವು ಕರಿತೀವಿ. ನೆಕ್ಸ್ಟ್ ಒನ್ ಏನು ಕೊಟ್ಟಾರೆ ನೋಡಿರಿ, ಟ್ರ್ಯಾಡಿಷ್ನಲ್ ಎಂಟರ್ಪ್ರಿನರ್, ಸಾಂಪ್ರದಾಯಿಕ ಉದ್ಯಮಶೀಲ ಅಂತ ಕರಿತೀವಿ. ಟ್ರ್ಯಾಡಿಷ್ನಲ್ ಮೀನ್ಸ್ ಸಾಂಪ್ರದಾಯಿಕ ಉದ್ಯಮಶೀಲ. ದ ಎಂಟರ್ಪ್ರಿನರ್ ಹೂ ಕಂಟಿನ್ಯೂ ದ ಎಂಟರ್ಪ್ರೈಸ್ ಆರ್ ಎಸ್ಟಾಬ್ಲಿಷ್ by their ancestors. This word is very important. Ancestors ಅಂದ್ರೆ ಏನ್ರಿ, ದೇ ಆರ್ ಆಲ್ರೆಡಿ ಬಂದಿರೋದು, ಮೂಲತಃ ವ್ಯವಹಾರದ ಮುಖಾಂತರ ಬಂದಿರತಕ್ಕಂಥ ಉದ್ಯಮಶೀಲದಾರರು. ಅವ್ರಿಗೆ ನಾವೇನಂತ ಕರಿತೀವಿ, ಟ್ರ್ಯಾಡಿಷ್ನಲ್, ಸಾಂಪ್ರದಾಯಿಕ. ದೇ ಗೆಟ್ ರಿಕ್ವೈರ್ಡ್ ನಾಲೆಜ್, ಇನ್ಫಾರ್ಮೇಷನ್ ಪರ್ಟೈನಿಂಗ್ ಟು ಮ್ಯಾನುಫ್ಯಾಕ್ಚರಿಂಗ್, ಮಾರ್ಕೆಟಿಂಗ್, ಮ್ಯಾನೇಜ್ಮೆಂಟ್ ಫ್ರಮ್ ದೇರ್ ಪೇರೆಂಟ್ಸ್. ಅಂದರೆ ಏನು ಹಾಕಿ ಪ್ರಯತ್ನ ಪಟ್ಟಾರೆ ಅವರು, ಬೈ ಬರ್ತ್, ಈ ವರ್ಡ್ ಯೂಸ್ ಮಾಡಿರಿ. By birth they are entrepreneur because their parents are entrepreneur. ಅಂದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರೆ, ಫ್ಯಾಮಿಲಿ ಬಿಸ್ನೆಸ್ ನಡೆಸ್ಕೊಂಡು ಹೋಗೋರು ಅಂದಂಗೆ. ವರ್ಡ್ ಏನು ಸಿಂಪಲ್ಲ, ಫ್ಯಾಮಿಲಿ ಬಿಸ್ನೆಸ್, ತಮ್ಮ ಸ್ವಂತ ವ್ಯವಹಾರವನ್ನು ಮುನ್ನಡೆಸಿಕೊಂಡು ಹೋಗತಕ್ಕಂಥ ವ್ಯಕ್ತಿಗಳು ಎದುರು ಬರ್ತಾರೆ, ಟ್ರ್ಯಾಡಿಷ್ನಲ್ ಎಂಟರ್ಪ್ರಿನರ್ ಬರ್ತಾರೆ. ಆಮೇಲೆ ಸಚ್ ಎಂಟರ್ಪ್ರಿನರ್ ಹ್ಯಾವ್ ಗಾಟ್ ಅ ರಿಚ್ ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ವಿಚ್ ಈಸ್ ಆಲ್ಮೋಸ್ಟ್ ಇಂಪಾರ್ಟೆನ್ಸ್ ಟು ಕ್ಯಾರಿ ಔಟ್ ದೇರ್ ಬಿಸ್ನೆಸ್. ಆಮೇಲೆ ದೇ ಆರ್ ಲೆಸ್ ಗೋ ಫಾರ್ ಇನೋವೇಷನ್ ಬಿಕಾಸ್ ಕ್ಲಾತ್ ಮರ್ಚೆಂಟ್ಸ್, ಫಾರ್ ಎಕ್ಸಾಂಪಲ್ ಬಟ್ಟೆ ವ್ಯಾಪಾರಿಗಳು ಅಂತ ಕರಿತೀವಿ ನಾವು.
ಬಟ್ಟೆ ವ್ಯಾಪಾರಿಗಳು ಅವ್ರು ಹೊಸದಾಗಿ ಮತ್ತು ಬಟ್ಟೆ ಅಂಗಡಿ ತೆಗೆಯೋ ಅವಶ್ಯಕತೆ ಇರೋಂಗಿಲ್ಲ. ಆಲ್ರೆಡಿ ಅವರ ಅಜ್ಜ ಮುತ್ತಜ್ಜಗಳು ಸ್ಟಾರ್ಟ್ ಮಾಡಿರ್ತಕ್ಕಂತಹ ಬಿಸ್ನೆಸ್ಸನ್ನು ಅವರು ಜಸ್ಟ್ ಏನು ಮಾಡ್ತಾರೆ, ಕಂಟಿನ್ಯೂ ಮಾಡ್ತಾರೆ. ಅವ್ರಿಗೆ ನಾವೇನಂತ ಕರಿತೀವಿ, ಟ್ರೆಡಿಷ್ನಲ್ ಎಂಟರ್ಪ್ರಿನರ್ ಅಂತ ಕರಿತೀವಿ. ಇಲ್ಲಿ ನೋಡಿ ನೆನಪಿಟ್ಕೋಬೇಕಾಗಿರೋದು ಆ್ಯನ್ಸಿಸ್ಟರ್ ವರ್ಡ್ ಇಂಪಾರ್ಟೆಂಟ್. ಆ್ಯನ್ಸಿಸ್ಟರ್ ಅಂದ್ರೆ ಅವರ ಮೂಲತಃ ಬಂದಿರತಕ್ಕಂಥ ವ್ಯಕ್ತಿಗಳು, ಅವರ ಹಳೆಯ ಕಾಲದ ವ್ಯಕ್ತಿಗಳು, ಅವರ ಪೇರೆಂಟ್ಸ್. ಓಕೆ, ಈ ವರ್ಡ್ ಯೂಸ್ ಮಾಡ್ಬೋದು. ಆಮೇಲೆ ಅವರು ಇನೋವೇಷನ್ ಮಾಡಲ್ಲ. ದೇ ಆರ್ ನಾಟ್ ಮೇಕ್ ಎನಿ ಇನೋವೇಷನ್ ಬಿಕಾಸ್ ಸಿಂಪ್ಲಿ ದೇ ಫಾಲೋ ದ ಗೈಡ್ಲೈನ್ಸ್ ಆಫ್ ಅ ಓಲ್ಡ್ ಪರ್ಸನ್ಸ್ ವಿಚ್ ಈಸ್ ಆಲ್ರೆಡಿ ಸಕ್ಸೀಡ್. ಎಕ್ಸಾಂಪಲ್ ಕ್ಲಾತ್, ಬಟ್ಟೆ ಅಂಗಡಿ ಅಂತ ನಾವಲ್ಲಿ ಹೇಳ್ಬೋದು. ಇದು ಟ್ರೆಡಿಷ್ನಲ್ ಎಂಟರ್ಪ್ರಿನರ್, ಸಾಂಪ್ರದಾಯಿಕ ಉದ್ಯಮಶೀಲ ಅಂತ ನಾವಲ್ಲಿ ಕರಿತೀವಿ. ಸಾಂಪ್ರದಾಯಿಕ ಉದ್ಯಮಶೀಲ. ಸೊ ಇನ್ ಟುಡೇಸ್ ಕ್ಲಾಸ್ we are discussed. First one is on the basis of usual, this one on the basis of gender, male entrepreneur. What is a male, who is a male entrepreneur? The person who is a male to start the business, who is responsible, so he is a male entrepreneur. If the business is started by a woman, it is called as a female entrepreneur. ಮಹಿಳೆಯಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಉದ್ಯಮಶೀಲತೆ ಅಂತ ನಾವಲ್ಲಿ ಕರಿತೀವಿ. ಟೆಕ್ನಿಕಲ್ ಎಂಟರ್ಪ್ರಿನರ್ ಅಂದ್ರೆ who is depend on technical know-how or better use of technology. ತಂತ್ರಜ್ಞಾನವನ್ನು ಪರಿಣಾಮಕಾರಿಯಾಗಿ ಉಪಯೋಗಿಸೋ ವ್ಯಕ್ತಿಗೆ ಟೆಕ್ನಿಕಲ್ ಎಂಟರ್ಪ್ರಿನರ್ ಅಂತ ಕರಿತೀವಿ ನಾವು. ನಾನ್ ಟೆಕ್ನಿಕಲ್ ಅಂದ್ರೆ ಏನು ರೀ, ಟೆಕ್ನಾಲಜಿ ಯೂಸ್ ಮಾಡಲಾರ್ದವ್, ಹೂ ಈಸ್ ನಾಟ್ ಯೂಸಿಂಗ್ ದ ಮಾಡರ್ನ್ ಟೆಕ್ನಾಲಜಿ. ಫಸ್ಟ್ ಜನ್ರೇಷನ್ ಅಂದರೆ ಹೂ ಈಸ್ ನ್ಯೂ ಇನ್ ಈಸ್ ಬಿಸ್ನೆಸ್, ಫಸ್ಟ್ ಟೈಮ್ ಇನ್ ಈಸ್ ಬಿಸ್ನೆಸ್. ಅವ್ರ ಫ್ಯಾಮಿಲಿ ಬಿಸ್ನೆಸ್ ಫಸ್ಟ್ ಟೈಮ್ ಸ್ಟಾರ್ಟ್ ಮಾಡಿದ ವ್ಯಕ್ತಿಗಳು ಫಸ್ಟ್ ಜನ್ರೇಷನ್ ಎಂಟರ್ಪ್ರಿನರ್ ಆಗ್ತಾರೆ. ಮಾಡರ್ನ್ ಎಂಟರ್ಪ್ರಿನರ್ ಅಂದರೆ ಹೂ ಈಸ್ ಅಡಾಪ್ಟಿಂಗ್ ದ ಲೇಟೆಸ್ಟ್ ಟೆಕ್ನಾಲಜಿ ಇನ್ ಈಸ್ ಬಿಸ್ನೆಸ್. ಲೇಟೆಸ್ಟ್ ಟೆಕ್ನಾಲಜಿ ಅಂತ ಯೂಸ್ ಮಾಡ್ಬೋದು ಇಲ್ಲಿ, ಲೇಟೆಸ್ಟ್ ಟೆಕ್ನಾಲಜಿ. ದೆನ್ ವಾಟ್ ಅಬೌಟ್ ಟ್ರೆಡಿಷ್ನಲ್? ದೇ ಸ್ಟಾರ್ಟ್ ದೇರ್ ಬಿಸ್ನೆಸ್ ವಿತ್ ದೇರ್ ಆ್ಯನ್ಸಿಸ್ಟರ್ಸ್. ಅಂದರೆ ಸಿಂಪ್ಲಿ ದೇ ಆರ್ ನಾಟ್ ಗೈಡಿಂಗ್ ಆರ್ ನಾಟ್ ಫಾಲೋಯಿಂಗ್ ದ ನ್ಯೂ ಥಿಂಗ್ಸ್, ದೇ ಆರ್ ಫಾಲೋಯಿಂಗ್ ದ ಓಲ್ಡ್ ಬೈ ದೇರ್ ಓನ್ ಫ್ಯಾಮಿಲಿ ಮೆಂಬರ್ಸ್. ದೇ ಆರ್ ಕಾಲ್ಡ್ ಆಸ್ ಅ ಟ್ರೆಡಿಷ್ನಲ್ ಎಂಟರ್ಪ್ರಿನರ್ ಅಂತ ನಾವಲ್ಲಿ ಕರಿತೀವಿ. So this is all about today's class. Remaining part we'll discuss in next class.